ಹಲೋ ಗೆಳೆಯರಿ, ಇನ್ಫಾರ್ಮೇಷನ್ ಬ್ರೋ ಹೊಸ ವಿಡಿಯೋಗಳ ಪ್ರೀತಿಯ ಸ್ವಾಗತ ಸುಸ್ವಾಗತ. ನೀವು ನೋಡ್ತೀರಿ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರಾದರೂ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಚಾನಲ್ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಆಗಿ ಬರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಟ್ಯಾಪ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದ್ರಿಂದ ಲೈಕ್ ಮಾಡಿ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಾನು ಫಾರೆಸ್ಟರ್ ಮತ್ತು ಫಾರೆಸ್ಟ್ ಗಾರ್ಡ್ ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ. ನೋಡಿ, ಅಡ್ವರ್ಟೈಸ್ಮೆಂಟ್ ಮಾಡಿದ ದಿನಾಂಕ 30 ಡಿಸೆಂಬರ್ 2025 ಒಂದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ನೋಟಿಫಿಕೇಷನ್ ಬಿಡ್ತಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ ನೋಡೋದಾದರೆ 7/1/2026ಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು 31/1/2026ಕ್ಕೆ ಎಂಡ್ ಆಗುತ್ತೆ ಸ್ನೇಹಿತರೆ. ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ 7/1/2026ಕ್ಕೆ ಸ್ಟಾರ್ಟ್ ಆಗಿ 7/2/2026ಕ್ಕೆ ಎಂಡ್ ಆಗುತ್ತೆ. ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸ್ನೇಹಿತರೆ. ನೋಡಿ, ಮೋಡ್ ಆಫ್ ಅಪ್ಲಿಕೇಶನ್ ಕ್ಯಾಂಡಿಡೇಟ್ ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಓನ್ಲಿ ಥ್ರೂ ದ ವೆಬ್ಸೈಟ್ ಆಫ್ ಕಮಿಷನ್. ನೋಡಿ, ಒಂದು ಆನ್ಲೈನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಯಾವುದೇ ರೀತಿಯಾಗಿ ಆಫ್ಲೈನಲ್ಲಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನೋಡಿ, ಮತ್ತು ಇಲ್ಲಿ ಯಾವ್ಯಾವ ಹುದ್ದೆಗಳಂತ ಇಲ್ಲಿ ಮಾಹಿತಿ ನೀಡಿದ್ದಾರೆ. ನಂಬರ್ ಆಫ್ ಪೋಸ್ಟ್ ನೋಡೋದಾದರೆ ನೇಮ್ ಆಫ್ ದ ಪೋಸ್ಟ್, ಗ್ರೂಪ್, ನೇಮ್ ಆಫ್ ಡಿಪಾರ್ಟ್ಮೆಂಟ್, ಸ್ಯಾಲರಿ, ವೇಕೆನ್ಸಿ. ನೋಡಿ, ಇಲ್ಲಿ ಯಾವ್ಯಾವ ಪೋಸ್ಟ್ಗಳಿಂದ ಮಾಹಿತಿ ನೀಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣದ ವಿವರಣೆಯನ್ನು ನೀಡ್ತಾ ಹೋಗ್ತೇನೆ ಸ್ನೇಹಿತರೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಫಾರೆಸ್ಟರ್ ಗ್ರೂಪ್ ಸಿ ಯಲ್ಲಿರುತ್ತೆ. ನೇಮ್ ಆಫ್ ಡಿಪಾರ್ಟ್ಮೆಂಟ್ ನೋಡೋದಾದರೆ FE ಆ್ಯಂಡ್ CC ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಹುದ್ದೆ ಇರುತ್ತೆ ಫಾರೆಸ್ಟರ್ ಡಿಪಾರ್ಟ್ಮೆಂಟಲ್ಲಿ, ಸರಿನಾ. ಮತ್ತು ಇಲ್ಲಿ ನೋಡಿ, ಸ್ಯಾಲರಿ ಪರ್ ಮೆಟ್ರಿಕ್ ಲೆವೆಲ್ ನೋಡೋದಾದರೆ ಮಂತ್ಲಿ ಸ್ಯಾಲರಿ 25,000ದಿಂದ 81,000ವರೆಗೂ ಇರುತ್ತೆ ಸ್ನೇಹಿತರೆ, ಸರಿನಾ. ನಂಬರ್ ಆಫ್ ವೇಕೆನ್ಸಿ ನೋಡಿದ್ರೆ 47 ವೇಕೆನ್ಸಿಗಳು ಇಲ್ಲಿ ಖಾಲಿವೆ ಫಾರೆಸ್ಟರ್ ಒಂದು ಇದರಲ್ಲಿ. ಇನ್ನು ಫಾರೆಸ್ಟ್ ಗಾರ್ಡಲ್ಲಿ ಗ್ರೂಪ್ ಸಿ ಯಲ್ಲಿ ಕೂಡ ಅದೇ ಇರುತ್ತೆ. ಇದಕ್ಕೆ ಸ್ಯಾಲರಿ ಬಂದುಬಿಟ್ಟು 19,900ರಿಂದ 63,260 ಮಂತ್ಲಿ ಸ್ಯಾಲರಿ ಇರುತ್ತೆ. ನಂಬರ್ ಆಫ್ ವೇಕೆನ್ಸಿ ನೋಡಿದ್ರೆ ಬರೋಬ್ಬರಿ 896 ಹುದ್ದೆಗಳಲ್ಲಿ ಖಾಲಿವೆ ಸ್ನೇಹಿತರೆ, ಸರಿನಾ. ಎಕ್ಸೈಸ್ ಕಾನ್ಸ್ಟೇಬಲ್ ಹುದ್ದೆಗಳು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿರುತ್ತೆ. ಒಟ್ಟು ಮಂತ್ಲಿ ಸ್ಯಾಲ್ರಿ 19,900ರಿಂದ 63,200ವರೆಗೂ ಇಲ್ಲಿ ಮಂತ್ಲಿ ಸ್ಯಾಲ್ರಿ ಇರುತ್ತೆ ಅಂತ ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ. ಇದಕ್ಕೆ ಒಟ್ಟು 575 ಹುದ್ದೆಗಳು ಇಲ್ಲಿ ಖಾಲಿವೆ ಸ್ನೇಹಿತರೆ, ಸರಿನಾ. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ಫಾರೆಸ್ಟರ್ ಡಿಪಾರ್ಟ್ಮೆಂಟಿಗೆ ಫಾರೆಸ್ಟರ್ ಒಂದು ಜಾಬಿಗೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಡ್ 10+12 ಸೈನ್ಸ್ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಬೋರ್ಡ್ ಆಫ್ ಕೇಸ್ ಮೇ ಬಿ ವಿತ್ ನಾಲೆಡ್ಜ್ ಇನ್ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್. ನೋಡಿ, 12th ಪಾಸ್ ಆಗಿರಬೇಕು ಅಥವಾ ಡಿಗ್ರಿ ಆಗಿದ್ದರೆ ಮತ್ತು ಕಂಪ್ಯೂಟರ್ ತರಬೇತಿ ಹೊಂದಿದ್ದರೆ ಅರ್ಜಿಯೆಲ್ಲ ಸಲ್ಲಿಸ್ಬೋದು ಸ್ನೇಹಿತರೆ, ಸರಿನಾ. ಇದಕ್ಕೆ ಏಜ್ ಲಿಮಿಟ್ ನೋಡೋದಾದರೆ 18ರಿಂದ 32 ವರ್ಷ ಮೀರಿರಬಾರದು, ಸರಿನಾ. ಫಾರೆಸ್ಟ್ ಗಾರ್ಡಿಗೆ 10+12 ಹೈಸ್ಕೂಲ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ನು ಮತ್ತು ರೆಕಾಗ್ನೈಸ್ಡ್ ಬೋರ್ಡ್ ಆ್ಯಂಡ್ ಇನ್ಸ್ಟಿಟ್ಯೂಟ್ಸ್ ಅಥವಾ ITI ಆಗಿರ್ಬೋದು, ಒಂದು ಇನ್ಸ್ಟಿಟ್ಯೂಟಲ್ಲಿ ನೀವು ತರಬೇತಿಯನ್ನು ಪಡೆದಿದ್ದರೆ 12th ಆಗಿದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಏಜ್ ಲಿಮಿಟು ಅಷ್ಟೇ 18ರಿಂದ 32 ವರ್ಷ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಕ್ಸೈಸ್ ಕಾನ್ಸ್ಟೇಬಲ್ಗೆ 10+12 ರೆಕಗ್ನೈಸ್ಡ್ ಇಕ್ವಿಲೆಂಟ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ದ ಕೌನ್ಸಿಲ್ ಹೈಯರ್ ಸೆಕೆಂಡರಿ ಎಜುಕೇಷನ್ ಒಡಿಶಾ ಬೈ ದ ಎನಿ ಅದರ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ಕೌನ್ಸಿಲ್. ಇಷ್ಟು ವಿದ್ಯಾರ್ಹತೆ ಇರುತ್ತೆ. ಮತ್ತು 21ರಿಂದ 32 ವರ್ಷ ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ನ ನೀಡಿದ್ದಾರೆ ಸ್ನೇಹಿತರೆ, ಸರಿನಾ. ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಅದಕ್ಕೆ 100 ಮಾರ್ಕ್ಸ್ಗಳ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ. ಅದಕ್ಕೆ ಸಬ್ಜೆಕ್ಟ್ಗಳು ನೋಡೋದಾದರೆ ಮ್ಯಾಥಮೆಟಿಕ್ಸ್, ಜನರಲ್ ಸ್ಟಡೀಸ್, ಇಂಗ್ಲೀಷ್, ಒಡಿಯಾ, ಕಂಪ್ಯೂಟರ್ ತರಬೇತಿ, ಕಂಪ್ಯೂಟರ್ ಶಿಕ್ಷಣ. ಟೋಟಲ್ 100 ಮಾರ್ಕ್ಸ್ಗಳಿರುತ್ತೆ. 100 ಕ್ವಶನ್ಗಳಿಗೆ 100 ಮಾರ್ಕ್ಸ್ಗಳು. ಒಟ್ಟು ಡ್ಯೂರೇಷನ್ ನೋಡಿದರೆ 1.5 ಗಂಟೆ ಒಂದು ಟೈಮಿಂಗ್ಸ್ ಇರುತ್ತೆ ಸ್ನೇಹಿತರೆ, ಸರಿನಾ. ನೋಡಿ, ದ ರಿಟರ್ನ್ ಟೆಸ್ಟ್ ಶೆಲ್ ಬಿ ಮಿನಿಮಮ್ ಸ್ಟ್ಯಾಂಡರ್ಡ್ ಹೈಸ್ಕೂಲ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್, ಸರಿನಾ. ಒಂದು ಹೈಸ್ಕೂಲ್ ಸರ್ಟಿಫಿಕೇಟ್ ನಿಮಗೆ ಎಕ್ಸಾಮಿನೇಷನ್ಗೆ ಬೇಕಾಗಿರುತ್ತೆ ಸ್ನೇಹಿತರೆ, ಸರಿನಾ. ಒಂದು ನೆಗೆಟಿವ್ ಮಾರ್ಕಿಂಗ್ ಕೂಡ ನಿಮಗೆ ಈ ಒಂದು ಎಕ್ಸಾಮಲ್ಲಿ ಇರುತ್ತೆ ಸ್ನೇಹಿತರೆ, ಸರಿನಾ. ಒಂದು ತಪ್ಪಾದರೆ 25 ಅಂಕಗಳನ್ನು ತೆಗಿತಾರೆ ಸ್ನೇಹಿತರೆ. ಒಂದು ಅಂಕ ತಪ್ಪಾದರೆ 25 ಅಂಕವನ್ನು ಇಲ್ಲಿ ಕಡಿತ ಮಾಡಲಾಗಿದೆ, ಸರಿನಾ. ಹೈಟ್ ನೋಡಿ, ಇದು ಫಾರೆಸ್ಟರ್ ಮತ್ತು ಫಾರೆಸ್ಟರ್ ಗಾರ್ಡ್ಗೆ UR SCBC ಮತ್ತು SCಗೆ ಹೈಟು 168 ಇರುತ್ತೆ. STಗೆ 158, ವುಮೆನ್ಸಲ್ಲಿ SC ST EBC ಮತ್ತು URಗೆ 153 ಇಲ್ಲಿ ವುಮೆನ್ಸ್ಗೆ ಇರುತ್ತೆ ಸ್ನೇಹಿತರೆ. ಚೆಸ್ಟ್ 81,
ಎಸ್ ಟಿಗೆ 81 ಎಕ್ಸ್ಟೆಂಡು 5 ಸೆಂಟಿಮೀಟರ್ ಎಕ್ಸ್ಟೆಂಡ್ ಆಗಬೇಕು ಹೀಗಿದ್ರೆ ಸರಿನಾ. ಇಲ್ಲಿ ಹೆಣ್ಮಕ್ಳಿಗೆ ಯಾವುದೇ ರೀತಿ ಇದಿರೋದಿಲ್ಲ, ಚೆಸ್ಟ್ ಇದಿರೋದಿಲ್ಲ. ಫಿಸಿಕಲ್ ಕೂಡ ಇರುತ್ತೆ ನಿಮಗೆ ನೋಡಿ. ಇಷ್ಟು ವಾಕಿಂಗ್ ಟೆಸ್ಟ್ ಇರುತ್ತೆ. 25 ಕಿಲೋಮೀಟರ್ ಇನ್ 4 ಅವರ್ಸ್, 4 ಗಂಟೆಯಲ್ಲಿ 25 ಕಿಲೋಮೀಟರ್ ನೀವು ನಡಿಬೇಕಾಗುತ್ತೆ ಸರಿನಾ. ವಾಕಿಂಗ್ ಟೆಸ್ಟ್ 14 ಕಿಲೋಮೀಟರ್ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ. ವಾಕಿಂಗ್ ಟೆಸ್ಟ್ 16 ಕಿಲೋಮೀಟರ್ಗಳು 4 ಗಂಟೆಯಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ನೀವು ಸರಿನಾ. ಇಷ್ಟು ಈ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕರೆತಕ್ಕಂಥ ಜಾಬ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಕೂಡ ಒಂದು ಉದ್ಯೋಗ ಅವಕಾಶ ಸಿಗುವಂಥ ಚಾನ್ಸಸ್ ಇದೆ. ವಿಡಿಯೋವನ್ನು ಸಂಪೂರ್ಣ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋ ತೊಗೊಂಡು. ಅಲ್ಲಿವರೆಗೂ ಬಾಯ್.